ನಮಸ್ಕಾರ. ಚಂದ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನುಪಮ್ ಖೇರ್ ಹಿಂದಿ ಚಿತ್ರರಂಗದ ಶ್ರೇಷ್ಠ ನಟರಲ್ಲಿ ಅವರು ಒಬ್ಬರು. ಅವರು ಹಿಂದಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇರಲಿಲ್ಲ. ಯಾವ ಪಾತ್ರ ಮಾಡ್ತಾ ಇದ್ರು ಆ ಪಾತ್ರನೇ ಅವರಾಗ್ತಾ ಇದ್ರು. ಉದಾಹರಣೆಗೆ ಅವರ ಮೊದಲ ಚಿತ್ರ ಸಾರಾಂಶ. ಆಗ ಅವರಿಗೆ 28 ವರ್ಷ. 28 ವರ್ಷದಲ್ಲಿ ಅವರು 70 ವರ್ಷದ ಮುದುಕನ ಪಾತ್ರ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದರು. ಡ್ಯಾಡಿ, ಕಾಶ್ಮೀರಿ ಫೈಲ್, ಯಾರಾದರೂ ಆ ಚಿತ್ರ ನೋಡಿದಿದ್ರೆ ಅವ್ರ ಪಾತ್ರನ ಮರೆಯೋ ಹಾಗೆ ಇಲ್ಲ. ಕರ್ಮ, MS ಧೋನಿ, ದ ವೆಡ್ನೆಸ್ಡೇ, ಹಾಗೆ ಅವರ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ಮುಖ್ಯ ವಿಷಯಕ್ಕೆ ಬರೋಕ್ಕಾಗಲ್ಲ. ಅವರಿಗೊಂದು ಹವ್ಯಾಸ ಇದೆ. ತಾನು ಓದಿದ ಕತೆ, ಕೇಳಿದ ಕತೆ, ನೋಡಿದ ಕತೆ ಅಥವಾ ಗ್ರಹಿಸಿದ ಕತೆನ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಹಾಕೋದು. ಹಾಗೆ ಸಾಕಷ್ಟು ಕತೆಗಳನ್ನು ಹಾಕಿದ್ದಾರೆ. ಅದರಲ್ಲಿ ಒಂದು ಕತೆ ನನ್ನ ಮನಸ್ಸಿಗೆ ತುಂಬ ನಾಟಿದೆ. ಅದನ್ನು ಕನ್ನಡೀಕರಿಸಿ ಅದರಲ್ಲಿ AI ಚಿತ್ರಗಳನ್ನು ಹಾಕಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಶೇರ್ ಮಾಡಿ, ಮುಖಸ್ತುತಿ ಇಲ್ಲದೆ ಸರಿ ತಪ್ಪುಗಳನ್ನು ಕಾಮೆಂಟ್ ಮಾಡಿ. ಸುಮಾರು 50 ವರ್ಷ ಹಿಂದಿನ ಕತೆ. ಆ ಊರಲ್ಲಿ ಒಬ್ಬ ಅಂಚೆ ಪೇದೆ ಇರ್ತಾನೆ. ಅವನ ಕಾಲಲ್ಲಿ ಚಪ್ಪಲಿ ಇರಲ್ಲ. ಬರಿಗಾಲಲ್ಲಿ ಊರೆಲ್ಲ ಸುತ್ತಿ ಸುತ್ತಿ ಯಾರ್ಯಾರಿಗೆ ಪತ್ರ ಬಂದಿರುತ್ತೆ ಅವರಿಗೆ ಕೊಡ್ತಾ ಇರ್ತಾನೆ. ಅವನು ಬರುವಾಗ ದಾರಿಯಲ್ಲಿ ಕೆಲವರು ಅಡ್ಡ ಕಟ್ಟಿ ತನಗೆ ಪತ್ರ ಬಂದಿದೆಯಾ ಅಂತ ಕೇಳಿ ಬಂದಿದ್ದಿದ್ರೆ ತಗೊಳ್ತಾರೆ. ಹಾಗೆ ಇವನು ಮುಂದುವರಿತಾನೆ. ಅವನು ಬರಿಗಾಲಲ್ಲಿ ನಡೀತಾ ಇರೋದ್ರಿಂದ ಆ ಕಲ್ಚುಚ್ಚಿದ ನೋವಿಗೆ ಪಕ್ಕದಲ್ಲಿ ಹೋಗಿ ನಿಂತ್ಕೋತಾನೆ, ಸುಧಾರಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಒಂದು ಮನೆಯ ಮುಂದೆ ನಿಂತ್ಕೋತಾನೆ. ಆ ಮನೆ ಬಾಗಿಲು ಹಾಕಿದೆ, ಬೀಗ ಹಾಕ್ಲಿಲ್ಲ. ಕೂಗಿ ಕರೀತಾನೆ ಆ ಪತ್ರದಲ್ಲಿರೋ ಹೆಸರನ್ನು. ಅಮ್ಮ, ನಿಮಗೆ ಪತ್ರ ಬಂದಿದೆ, ಬಂದು ತಗೊಂಡು ಹೋಗಿ ಅಂತ. ಒಂದ್ಸಾರಿ ಕರೀತಾನೆ, ಅದಕ್ಕೆ ಉತ್ತರ ಬರಲ್ಲ. 2ನೇ ಸಾರಿ ಕರೀತಾನೆ. 3ನೇ ಸಾರಿ ಕರೆಯೋಕ್ ಮೊದಲೇ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ, ಹೆಣ್ಣು ಧ್ವನಿ. ಅದನ್ನ ನೀವು ಬಾಗಿಲ ಸಂದಿಯಿಂದ ಒಳಗಡೆ ಹಾಕಿ ಅಂತ. ಕೊನೆಯದಾಗಿ ಹೇಳ್ತಾನೆ, ನೋಡಿ, ಇದು ರಿಜಿಸ್ಟರ್ ಪೋಸ್ಟ್, ನೀವು ಬಂದು ಸೈನ್ ಹಾಕಿನೇ ತಗೋಬೇಕು, ಬನ್ನಿ ಬೇಗ. ನನಗೆ ಬೇರೆ ಸಾಕಷ್ಟು ಜನರಿಗೆ ಪತ್ರ ವಿಲೇವಾರಿ ಮಾಡುವ ಕೆಲಸ ಇದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಬಾಗಿಲು ತೆಗೆಯುತ್ತೆ. ನೋಡಿದ್ರೆ ಇವನು ದಂಗಾಗ್ಬಿಡ್ತಾನೆ. ಆ ಬಂದಿರೋ ತರುಣಿಗೆ 2 ಕಾಲಿರಲ್ಲ. ಅಂಬೆಗಾಲಿಟ್ಕೊಂಡು ಮುಂದ್ಗಡೆ ಬರ್ತಾಳೆ. ಪತ್ರಕ್ಕೆ ಸೈನ್ ಹಾಕಿ ತಗೊಳ್ತಾಳೆ. ಇವನಿಗೆ ಸ್ವಲ್ಪ ಬೇಸರ ಆಗುತ್ತೆ. ನಾನು ಏನು ಅನ್ಕೊಂಡ್ಬಿಟ್ಟೆ, ಇವಳು ಪತ್ರ ತಗೊಳಕ್ ಬರದೇ ಇದ್ದಾಗ ಅಷ್ಟು ಬೇಗ ನಾನು ಒಂದು ತೀರ್ಮಾನಕ್ಕೆ ಬಂದು ಇವಳಿಗೆ ದುರಂಕಾರ ಅಂದ್ಕೊಂಡ್ಬಿಟ್ನಲ್ಲ ಅಂತ ಸ್ವಲ್ಪ ನೊಂದ್ಕೊತಾನೆ. ಅಲ್ಲಿಂದ ಮುಂದೆ ಹೋಗ್ತಾನೆ. ಒಂದಿಷ್ಟು ದಿನಗಳ ಕಳೆಯುತ್ತೆ. ಮತ್ತೆ ಅದೇ ರೋಡಲ್ಲಿ ಅವನು ಬರ್ತಾ ಇದ್ದಾನೆ. ಕೆಲವರು ಓಡಿ ಬರ್ತಾರೆ ಅವನ ಹಿಂದೆ. ನನಗೆ ಪತ್ರ ಬಂದಿದೆ ಅಂತ ಕೇಳ್ಕೊಂಡು. ಬಂದಿದ್ದಿದ್ರೆ ಅವ್ರಿಗೆ ಕೊಡ್ತಾನೆ. ಆ ಕಾಲದಲ್ಲಿ ಪತ್ರಕ್ಕೆ ಅಂತ ಒಂದು ಬೆಲೆ ಇತ್ತು ಅಂದ್ರೆ ಕೆಲವರು ಅವನ ಹತ್ರ ಪತ್ರ ತಗೊಂಡು ಅವನ ಹತ್ರ ಅಲ್ಲೇ ಓದಿಸ್ಬಿಡೋರು. ಓದಿಸ್ಕೊಂಡು ಕೇಳ್ಕೊಂಡು ಹೋಗೋರು. ಇನ್ನು ಕೆಲವರು ಯಾರೋ ಒಬ್ರು ಮನೆಯಲ್ಲಿ ವಿದ್ಯಾವಂತರು ಇರ್ತಾರೆ. ಆ ಪತ್ರ ತಗೊಂಡು ಮನೆಗೆ ಹೊರಡ್ಬಿಡೋರು. ಮನೆಯವರೊಂದು 6-8 ಜನ ಒಟ್ಟಿಗೆ ಸೇರಿಕೊಂಡು ಅವ್ರ ಪತ್ರ ಓದೋದು, ಇವ್ರು ಕೇಳೋದು, ಹೀಗೆ ನಡೆಯೋದು.
ಅಲ್ಲೇನಾದ್ರೂ ಆ ಪತ್ರದಲ್ಲಿ ಆ ಬರುವವನು ಮದುವೆ ಆಗಕ್ಕೆ ಬರ್ತಾ ಇದ್ದಾನೆ, ಅಥವಾ ಊರಲ್ಲಿ ಆಸ್ತಿ ತಗೊಳಕ್ ಬರ್ತಾ ಇದ್ದಾನೆ, ಅಥವಾ ಮದುವೆ ಹೆಣ್ಣು ನೋಡಕ್ ಬರ್ತಾ ಇದ್ದಾನೆ ಅಂದ್ರೆ ಅದು ಒಂದು ವಾರದ ತನಕ ಆ ಊರಲ್ಲಿರುವ ಎಲ್ಲಾ ಮನೆಗಳಲ್ಲಿ ಆ ಬಗ್ಗೆ ಚರ್ಚೆ ನಡೆಯೋದು. ಆ ಕಾಲದಲ್ಲಿ ಒಂದು ಪತ್ರಕ್ಕೆ ಅಷ್ಟೊಂದು ಶಕ್ತಿ. ಈಗ ಅವನು ಆ ತರುಣಿ ಮನೆಗೆ ಬರ್ತಾನೆ, ಆ ಕಾಲಿಲ್ಲದ ತರುಣಿಯ ಮನೆಗೆ ಬಂದು ಅವಳಿಗೆ ಪತ್ರ ಕೊಡ್ತಾನೆ. ಪತ್ರ ಕೊಟ್ಟು ಹೋಗುವಾಗ ಅವಳು ಸ್ವಲ್ಪ ಹಿರಿ ಅಂತೇಳಿ ಒಳಗೆ ಹೋಗಿ ಒಂದು ರಟ್ಟಿನ ಬಾಕ್ಸ್ ಅನ್ನ ತಂದು ಅವನ ಕೈ ಕೊಟ್ಟು, ಇದು ನಿಮ್ಗೆ ಉಡುಗೊರೆ, ಇಟ್ಕೊಳ್ಳಿ, ಆದ್ರೆ ಇಲ್ಲಿ ಓಪನ್ ಮಾಡಬೇಡಿ, ಮನೆಗೆ ಹೋಗಿ ತೆರೆದು ನೋಡಿ ಅಂತ. ನನಗೆ ಆಶ್ಚರ್ಯ ಆಗುತ್ತೆ, ಕುತೂಹಲನೂ ಇರುತ್ತೆ. ಏನು ಇಲ್ಲಿ ಓಪನ್ ಮಾಡಬೇಡಿ, ಮನೇಲಿ ಹೋಗಿ ಓಪನ್ ಮಾಡಿ ಅಂದಿದ್ದಾಳೆ ಅಂತ ಲಘು ಬಗೆಯಿಂದ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ನೋಡಿದ್ರೆ ಅದರಲ್ಲಿ ಒಂದು ಜೊತೆ ಚಪ್ಪಲಿ ಇರುತ್ತೆ. ಅವನಿಗೆ ಆಶ್ಚರ್ಯ ಮತ್ತು ಸಂತೋಷ ಎರಡು ಒಟ್ಟಿಗಾಗತ್ತೆ. ಯಾಕಂದ್ರೆ ಅವನ ಕಾಲಲ್ಲಿ ಚಪ್ಪಲಿ ಇರ್ತಿರ್ಲಿಲ್ಲ, ಕಲ್ಲು ಮುಳ್ಳು ಮೆಟ್ಕೊಂಡು ಓಡಾಡ್ತಾ ಇದ್ದ ಪಾಪ. ಈಗ ಚಪ್ಪಲಿ ಬಂದಿದೆ ಅವನ ಕಾಲಿಗೆ. ಇನ್ನೊಬ್ಬರ ನೋವು, ಸಮಸ್ಯೆ, ಬಾಧೆಯನ್ನ ಗ್ರಹಿಸಿ ಅದಕ್ಕೆ ಪರಿಹಾರ ನೀಡೋದು. ತನಗೆ ಕಾಲಿಲ್ಲದೆ ಇದ್ರು ಆ ವಯಸ್ಸಾದ ಅಂಚೆಯವನು ಬರಿಗಾಲಲ್ಲಿ ಓಡಾಡುವುದನ್ನು ನೋಡಿ ಅವನಿಗೆ ಒಂದು ಜೊತೆ ಚಪ್ಪಲಿ ಕೊಡಿಸಿರೋದು. ಇವತ್ತಿನ ಈ ಗೊಂದಲದ ವಾತಾವರಣದಲ್ಲಿ ಇಂಥ ಎಷ್ಟೋ ಸಣ್ಣ ಸಣ್ಣ ವಿಷಯಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಇಷ್ಟು ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡಲ್ಲಿ ಎಷ್ಟೋ ಜನರ ಬದುಕಿನ ಗಾಯಕ್ಕೆ ನಾವು ಗುಲಾಮಬಹುದು. ಈ ಕಥೆ ನನಗೆ ಇಷ್ಟ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೂ ಇಷ್ಟ ಆಗಬೇಕು. ಎಲ್ಲರೂ ಸೇರಿ ಆ ಮಹಾನ್ ಪ್ರತಿಭೆ ಅನುಪಮ್ ಖೇರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಅನುಪಮ್ ಜಿ, ನಿಮಗೆ ಧನ್ಯವಾದಗಳು. ಶುಕ್ರಿಯಾ.